ಟು ಮೈ ಚಾನಲ್. ಇವತ್ತು ಗುರುವಾರ. ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ. ಬೆಳಿಗ್ಗೆನೇ ವ್ಲಾಗನ್ನಂತೂ ಶುರು ಮಾಡಿದ್ದೀನಿ. ರಾತ್ರಿ ಫುಲ್ ಜೋರಾಗಿ ಮಳೆ ಇತ್ತು. ನಿನ್ನೆ ಎಲ್ಲನೂ ಕೂಡ ಗುಡುಗು ಮಳೆ ಇತ್ತು, ಗುಡುಗು ಮಿಂಚು ಮಳೆ ಇತ್ತು. ತುಂಬ ಜನ ಇತ್ತೀಚೆಗೆ ಕಾಮೆಂಟಲ್ಲಿ ಕೇಳ್ತಾ ಇದ್ರು, ನಮ್ಮ ಕಡೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ, ನಿಮ್ಮ ಕಡೆ ಮಳೆ ಇಲ್ವಾ ಅಂತ. ನಮ್ಮ ಕಡೆ ನಿನ್ನೆ ಮಳೆ ಇತ್ತು, ತುಂಬ ಜೋರಾಗಿತ್ತು. ಈ ಬೇಸಿಗೆ ಟೈಮ್ನಲ್ಲಿ ಮಳೆ ಬಿದ್ದರೆ ರೈತರಿಗೆ ತುಂಬ ಲಾಸ್ ಆಗುತ್ತೆ. ಹಾಗೆಯೇ ಬಾವಿಲಿರುವಂತಹ ನೀರು ಕೂಡ ಬತ್ತೋಗ್ಬಿಡತ್ತೆ ಈ ಟೈಮ್ನಲ್ಲಿ ಮಳೆ ಬಿದ್ದರೆ. ಬನ್ನಿ ಇವಾಗ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ. ನಾನಿಲ್ಲಿ ಬನ್ಸ್ ಮಾಡೋಣ ಅಂತ ಹಿಟ್ಟನ್ನು ಕಲಸೋದಕ್ಕೆ ಬಂದಿದ್ದೀನಿ. ರಾತ್ರಿ ತಿಂಡಿಗೆ ಇದು. ಬೆಳಿಗ್ಗೆನೇ ಕಲಸಿಡ್ತಾ ಇದ್ದೀನಿ, ಸುಮಾರು 9 ಗಂಟೆ ಸುಮಾರು. ನಾನಿಲ್ಲಿ ಒಂದು 4 ಬಾಳೆಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕಿದ್ದೆ. ಹಾಗೆಯೇ ಸಕ್ಕರೆ, ಸ್ವಲ್ಪ ಉಪ್ಪು, ಅದ್ರ ಜೊತೆ ನಾನು ಸ್ವಲ್ಪ ಅಡುಗೆ ಸೋಡಾನು ಕೂಡ ಸೇರಿಸಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆನ ಕೈನಲ್ಲೇ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿದ್ದೀನಿ. ಇವಾಗ ಇದನ್ನು ನೀಟಾಗಿ ನಾನು ಕೈನಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಬೇಕಾಗತ್ತೆ. ಚೆನ್ನಾಗಿ ಕೈನಲ್ಲೇ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ನಾನು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಇವತ್ತು ನಾನು ಬನ್ಸ್ ಮಾಡೋದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಗೆಯೇ ಸ್ವಲ್ಪ ಗೋಧಿ ಹಿಟ್ಟು ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಯಾವಾಗಲೂ ಕೂಡ ನಾನು ಗೋಧಿ ಹಿಟ್ಟಿನ ಬನ್ಸ್ ಮಾಡ್ತಾ ಇದ್ದೆ, ಇಲ್ಲಾಂತಂದರೆ ಬರೀ ಮೈದಾ ಹಿಟ್ಟಿನಿಂದ ಬನ್ಸ್ ಮಾಡ್ತಾ ಇದ್ದೆ. ಇವತ್ತು ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಬನ್ಸ್ ಮಾಡೋಣ ಅಂತ. ಅಂದರೆ ಗೋಧಿ ಹಿಟ್ಟು ಸ್ವಲ್ಪ, ಮೈದಾ ಹಿಟ್ಟು ಸ್ವಲ್ಪ. ನೋಡೋಣ ಹೇಗೆ ಬರುತ್ತೆ ಅಂತ. ಇನ್ನು ಸ್ವಲ್ಪ ಹಿಟ್ಟು ಬೇಕು ಅಂತ ಅನಿಸ್ತು, ಹಾಗಾಗಿ ನಾನು ಇನ್ನು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೇನೆ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿರಬೇಕು, ಚಪಾತಿ ಹಿಟ್ಟಿನಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು. ಕೊನೆಯದಾಗಿ ನಾನಿಲ್ಲಿ ಎಣ್ಣೆ ಕೂಡ ಸೇರಿಸಿದ್ದೀನಿ. ಎಣ್ಣೆ ಸೇರಿಸ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ನೀವು ಬನ್ಸಿಗೆ ಹಿಟ್ಟನ್ನು ಬೆಳಿಗ್ಗೆ ಕಲಿಸಿದ್ರಿ ಅಂತಂದರೆ ರಾತ್ರಿ ಮಾಡ್ಬೋದು. ಇಲ್ಲಾಂತಂದರೆ ರಾತ್ರಿ ನೀವು ಹಿಟ್ಟನ್ನು ಕಲಿಸ್ಬಿಟ್ಟು ಓವರ್ ನೈಟ್ ಹಾಗೆ ಬಿಡಬೇಕು, ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ಬಹುದು. ಇವಾಗ ಹಿಟ್ಟನ್ನು ನಾನು ಹಾಗೆ ಬಿಡ್ತೀನಿ ರಾತ್ರಿವರೆಗೂ ಕೂಡ. ಬೆಳಿಗ್ಗೆ 9 ಗಂಟೆಗೆ ಕಲಿಸಿದ್ದೆ ಹಿಟ್ಟನ್ನು. ಈ ಕಡೆ ನಾನು ಕಾಬೂಲ್ ಕಡಲೆಯ ಹುಸ್ಲಿ ಮಾಡೋಣ ಅಂತ ಕಾಬೂಲ್ ಕಡಲೆ ಬೇಯೋದಕ್ಕೆ ಇಟ್ಟಿದ್ದೆ. ಕಾಬೂಲ್ ಕಡಲೆ ಕೂಡ ಬೆಂದಿದೆ ಸಾಫ್ಟಾಗಿ. ಇವಾಗ ಹುಸ್ಲಿನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಟಿದ್ದೆ, ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೆ. ಸಾಸಿವೆ ಕೂಡ ಹಾಕಿದ್ದೀನಿ. ಸಾಸಿವೆ ಸ್ವಲ್ಪ ಅರಳ್ಕೊಳ್ತಾ ಇದ್ದಾಗಲೇ ನಾನಿಲ್ಲಿ ಜೀರಿಗೆ ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ. ಇವಾಗ ನಾನು ಇದ್ರ ಜೊತೆ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ. ಒಂದು 3-4 ಎಸ್ಲು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೆ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನಂತರ ನಾನು ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವನ್ನು ಕೂಡ ಸೇರಿಸಿದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಹಾಗೇನೆ ಬಿಡ್ತೀನಿ. ಈರುಳ್ಳಿ ಕೂಡ ಸಾಫ್ಟ್ ಆಗಿ ಬೇಯುತ್ತೆ ಬೇಗ. ಇವಾಗ ನಾನು ಇದ್ರ ಜೊತೆ ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆಗಿ ಬೆಂದಿದೆ. ತುಂಬ ಚೆನ್ನಾಗಾಗತ್ತೆ ಈ ಕಾಬೂಲ್ ಕಡಲೆ ಹುಸ್ಲಿ. ಚಪಾತಿ ಜೊತೆ ತಿನ್ಬಹುದು, ಇಲ್ಲಾಂತಂದರೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬಹುದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ, ಯಾಕೆಂತಂದರೆ
ಟೊಮೆಟೊ ಬೇಗ ಬೇಯುತ್ತೆ ಅನ್ನೋಕ್ಕೋಸ್ಕರ. ಇವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ನಾನು ಹಾಗೆ ಕುಕ್ ಮಾಡ್ಕೊಳ್ತೀನಿ. ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿತ್ತು. ನಂತರ ನಾನಿಲ್ಲಿ ಸ್ವಲ್ಪ ಅರಿಶಿನ ಪೌಡರನ್ನು ಸೇರಿಸಿದ್ದೀನಿ. ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ಖಾರ ಪೌಡರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಪೈಸಸ್ಸು ಇವಿಷ್ಟೇ ಸಾಕಾಗತ್ತೆ, ಇನ್ನೇನು ಕೂಡ ಹಾಕುವಂಥ ಅವಶ್ಯಕತೆ ಇಲ್ಲ. ಒಮ್ಮೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಬೇಯಿಸಿಟ್ಕೊಂಡಂತಹ ಕಾಬೂಲ್ ಕಡಲೆನ ನೀರನ್ನು ಸೋದಿಸ್ಬಿಟ್ಟು ಕಾಬೂಲ್ ಕಡಲೆ ಮಾತ್ರ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಬಾರ್ದು. ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಮೊದಲಿಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೆ, ಟೊಮೆಟೊ ಬೇಗ ಬೇಯುತ್ತೆ ಅನ್ನೋಗೋಸ್ಕರ ಅಷ್ಟೇ. ಇವಾಗ ಇನ್ನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಇವಾಗ ನಾನು ಕೊನೆಯದಾಗಿ ತೆಂಗಿನ ತುರಿ ಕೂಡ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಆಪ್ಷನಲ್, ಬೇಕಂತಂದರೆ ಹಾಕೊಳ್ಳಿ, ಬೇಡ ಅಂತಂದರೆ ಇಲ್ಲ. ತೆಂಗಿನ ತುರಿ ಹಾಕಿದ್ರೆ ಚೆನ್ನಾಗಾಗತ್ತೆ. ಇವಾಗ ಕೊನೆಯದಾಗಿ ನಾನು ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ, ಕಾಬೂಲ್ ಕಡಲೆ ಹುಸ್ಲಿ ಕೂಡ ರೆಡಿ ಆಯಿತು. ತುಂಬ ಈಸಿ ರೆಸಿಪಿ ಕೂಡ. ನಾನಿವತ್ತು ಊಟಕ್ಕೆ ಮಾವಿನಕಾಯಿ ತಂಬಳಿ ಮಾಡಿದ್ದೆ. ಮಾವಿನಕಾಯಿ ತಂಬಳಿನ ರುಬ್ಬಿಟ್ಟು ನಾನು ಒಂದು ಪಾತ್ರೆಗೆ ಹಾಕಿದ್ದೀನಿ. ಮಿಕ್ಸಿನಲ್ಲೇ ರುಬ್ಕೊಂಡಿದ್ದೀನಿ. ಈ ಸೀಸನ್ನಲ್ಲಿ ಇವತ್ತೇ ಫಸ್ಟ್ ಟೈಮ್ ನಾನು ಮಾವಿನಕಾಯಿ ತಂಬಳಿ ಮಾಡಿದ್ದು. ಮಾವಿನಕಾಯಿ ಸಿಕ್ಕಿರಲಿಲ್ಲ ನನಗೆ ಈ ವರ್ಷ, ಹಾಗಾಗಿ ಮಾವಿನಕಾಯಿ ತಂಬಳಿ ಮಾಡಿರಲಿಲ್ಲ. ಇವತ್ತು ಮಾವಿನಕಾಯಿ ತಂಬಳಿ ಮಾಡ್ತಾ ಇದ್ದೀನಿ ಊಟಕ್ಕೆ. ಮಾವಿನಕಾಯಿ ತಂಬಳಿ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಮೊದಲಿಗೆ ಒಂದು ಒಗ್ಗರಣೆ ಹುಟ್ಟಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೆ. ಇವಾಗ ಸಾಸಿವೆ ಕೂಡ ಹಾಕಿದ್ದೀನಿ. ಸಾಸಿವೆ ಅರಳ್ಕೊಳ್ತಾ ಇದ್ದಾಗಲೇ ನಾನಿಲ್ಲಿ ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೆ. ಹಾಗೆಯೇ ಸ್ವಲ್ಪ ಇಂಗಿನ ಪೌಡರ್, ಇನ್ನು ಕರಿಬೇವು. ಇಷ್ಟೇ. ಬಿಸಿ ಬಿಸಿ ಅನ್ನದ ಜೊತೆ ಮಾವಿನಕಾಯಿ ತಂಬಳಿ ತುಂಬ ರುಚಿಯಾಗಿರುತ್ತೆ ಊಟ. ಸೀಸನ್ನಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಸಾಮಾನ್ಯವಾಗಿ ಮಾವಿನಕಾಯಿ ತಂಬಳಿ, ಮಾವಿನಕಾಯಿ ಸಾಂಬಾರು, ಇನ್ನು ಮಾವಿನ ಹಣ್ಣಿನ ರೆಸಿಪಿ ಎಲ್ಲನೂ ಕೂಡ ಮಾಡ್ತಾನೆ ಇರ್ತಾರೆ. ಗಂಟೆ 1:15 ಆಗ್ತಾ ಇದೆ. ಮನೆ ಮಹಾಲಕ್ಷ್ಮಿ ನೋಡ್ತಾ ಕುಂತಿದ್ದೀನಿ. ಎಲ್ಲಾದರೂ ಟೈಮ್ ಸಿಕ್ಕಾಗ ಮಧ್ಯಾಹ್ನ ಹೊತ್ತು ನೋಡ್ತೀನಿ. 1 ರಿಂದ 2 ಗಂಟೆವರೆಗೂ ಕೂಡ ಇರುತ್ತೆ ಪ್ರೋಗ್ರಾಮು. ಇನ್ನೇನಿದ್ರೂ ಕೂಡ ಊಟಕ್ಕೆ ಹೋಗೋದು. ನಮ್ಮ ಮನೆಯವರು ಇವಾಗ ತಾನೇ ಬಂದರು. ಅತ್ತೆ ಇವತ್ತು ಹೋಳಿಗೆ ಸಾರು ಕೊಟ್ಟು ಹೋಗಿದ್ದಾರೆ. ಈ ಹೋಳಿಗೆ ಸಾರು ತುಂಬ ಬಿಸಿಯಾಗಿದೆ. ಇವಾಗ ತಾನೇ ಮಾಡಿದ್ರು ಅಂತ ಅನ್ಸತ್ತೆ ಅತ್ತೆ. ನಾನಿವತ್ತು ಮಾವಿನಕಾಯಿ ತಂಬಳಿ ಮಾಡಿದ್ದೀನಿ, ಹಾಗೆಯೇ ಪಲ್ಯ ಕೂಡ ಮಾಡಿದ್ದೀನಿ. ಊಟ ಮುಗಿಸಿ ನಾನು ಆಮೇಲೆ ಸಿಗ್ತೀನಿ. ಹಸಿವೆ ಆಗ್ತಾ ಇದೆ ಇವತ್ತು. ಸಂಜೆ ಆಗ್ತಾ ಇದೆ. ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತ ಬಂದು ಕುಂತಿದ್ದೀನಿ. ತುಂಬ ಜನ ಯುಗಾದಿ ಹಬ್ಬದ ವ್ಲಾಗ್ಗೆ ಕಮೆಂಟ್ ಹಾಕಿದ್ರು. ಹಬ್ಬದ ದಿನನೂ ಸೀರೆ ಹಾಕ್ಕೊಂಡಿಲ್ಲ, ಹಬ್ಬದ ದಿನ ಆದ್ರೂ ಕೂಡ ಸೀರೆ ಹಾಕ್ಕೊಂಡು ವ್ಲಾಗ್ ಮಾಡಬಾರ್ದ ಅಂತ. ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ಖಂಡಿತ ಸೀರೆ ಹಾಕ್ಕೊಂಡು ಹೋಗ್ತಾ ಇದ್ದೆ. ಮನೇಲೇ ಇದ್ದೆ ಅಲ್ವಾ, ಸಿಂಪಲ್ ಆಗಿ ನಾವು ಹಬ್ಬನ ಆಚರಣೆ ಮಾಡಿದ್ವಿ, ಹಾಗಾಗಿ ಸೀರೆ ಹಾಕ್ಕೊಂಡಿಲ್ಲ. ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು, ಯಾವಾಗ್ಲೂ ಕೂಡ ನಿಮ್ಮನ್ನ ಡ್ರೆಸ್ಸಲ್ಲೇ ನೋಡ್ತೀನಿ, ಡ್ರೆಸ್ಸಲ್ಲಿ ನೋಡಿ ನೋಡಿ ಬೋರ್ ಆಗಿದೆ ಅಂತ. ಈ ಏಪ್ರಿಲ್ ಹಾಗೂ ಮೇನಲ್ಲಿ ಸಿಕ್ಕಾಪಟ್ಟೆ ಮದುವೆ ಇದೆ ಹೋಗೋದಕ್ಕೆ. ತುಂಬ ಹತ್ರದವ್ರದ್ದು ಅಂತಲೇ ಹೇಳ್ಬೋದು ಎಲ್ಲ ಮದುವೆನೂ ಕೂಡ. ಆವಾಗೆಲ್ಲನೂ ಕೂಡ ಸೀರೆ ಹಾಕ್ಕೊಂಡು ಹೋಗೋದೇನೆ, ಆವಾಗೆಲ್ಲನೂ ಕೂಡ ವ್ಲಾಗ್ ಮಾಡ್ತೀನಿ. ತುಂಬ ಫಂಕ್ಷನ್ಗಳಿದೆ ಈ ತಿಂಗಳಲ್ಲಿ, ಹಾಗೆಯೇ ಬರೋ ತಿಂಗಳಲ್ಲಿ.
ನಮ್ಮ ಆ್ಯನಿವರ್ಸರಿ ಕೂಡ ಬಂತು, ಜಾತ್ರೆ ಕೂಡ ಬಂತು, ನನ್ನ ಮಾವನ ಮಗನ ಮದುವೆ ಇದೆ, ನನ್ನ ಫ್ರೆಂಡ್ ಮದುವೆ ಇದೆ, ತುಂಬ ಫಂಕ್ಷನ್ಗಳಿದೆ ಈ ತಿಂಗಳಲ್ಲಿ. ಹಾಗೆಯೇ ಬರೋ ತಿಂಗಳಲ್ಲಿ ಖಂಡಿತ ವ್ಲಾಗ್ ಮಾಡ್ತೀನಿ. ಗಂಟೆ 7:30 ಆಗ್ತಾ ಇದೆ. ಕನ್ನಡತಿ ಧಾರಾವಾಹಿಯನ್ನು ನೋಡೋಣ ಅಂತ ಬಂದಿದ್ದೀನಿ. ಮನೆ ತುಂಬ ಬಿಂಬಿ ಬಂದುಬಿಟ್ಟಿದ್ವು. ನಾವು ಅದಕ್ಕೆ ಮಳೆ ಹುಳ ಅಂತ ಕರಿತೀವಿ. ಒಂದೇ ಸಮನೆ ಹುಳಗಳು ಬಂದು ಮುತ್ಕೊಂಡು ಬಿಟ್ಟಿತ್ತು. ಲೈಟ್ ಆನ್ ಇದ್ದಾಗ ಬೆಳಕಿಗೆ ಸುತ್ತಾ ಇರುತ್ತೆ. ಇಲ್ಲಿ ಕಿಚನ್ ರೂಮಲ್ಲೆಲ್ಲನೂ ಕೂಡ ಎಲ್ಲ ಕಡೆ ಲೈಟನ್ನು ಆಫ್ ಮಾಡಿಬಿಟ್ಟು ಹೊರಗಡೆ ಹೋಗಿ ನಿಂತಿದ್ದೆ. ಲೈಟ್ ಆಫ್ ಇದ್ದರೆ ನಿಲ್ಲೋದಿಲ್ಲ, ಇಲ್ಲಿ ಹೋಗಿಬಿಡುತ್ತೆ ಅದು ತನ್ನಿಂತಾನೇ. ಹಾಗಾಗಿ ಲೈಟ್ ಆಫ್ ಮಾಡಿಬಿಟ್ಟು ಹೊರಗಡೆ ನಿಂತಿದ್ದೆ ಒಂದು ಅರ್ಧ ಗಂಟೆ. ಎಲ್ಲ ಕೂಡ ಹೋಯಿತು ಹೊರಗಡೆ. ಇವಾಗ ವಿಂಡೋನೆಲ್ಲ ಕ್ಲೋಸ್ ಮಾಡಿದ್ದೀನಿ. ಆವಾಗ ವಿಂಡೋ ಓಪನ್ ಇತ್ತು, ಹಾಗಾಗಿ ಒಳಗಡೆ ಬಂದುಬಿಡ್ತು ಅದು. ವಿಂಡೋ ಎಲ್ಲ ಕ್ಲೋಸ್ ಮಾಡಿದ್ದೀನಿ. ಕನ್ನಡತಿ ಧಾರಾವಾಹಿ ನೋಡೋಣ ಅಂತ ಬಂದಿದ್ದೀನಿ. ಬೆಳಿಗ್ಗೆ ನಾನು ರಾತ್ರಿ ಬನ್ಸ್ ಮಾಡಬೇಕು ಅಂತ ಹಿಟ್ಟನ್ನು ಕಲಸಿಟ್ಟಿದ್ದೆ ಅಲ್ವಾ. ಇವಾಗ ಹಿಟ್ಟನ್ನು ನಾನು ನಾದ್ಕೊಳ್ತಾ ಇದ್ದೀನಿ. ರಾತ್ರಿ ಕ್ಲಿಪ್ ಇದು. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಬನ್ಸನ್ನು ತಟ್ತಾ ಇಲ್ಲ, ಎಣ್ಣೆ ಸವರ್ಕೊಂಡಿದ್ದೀನಿ ಈ ಲಟ್ಟಣಿಗೆಗೆ ಮತ್ತು ಚಪಾತಿ ಮಣೆಗೆ ಎರಡಕ್ಕೂ. ಇವಾಗ ನಾನು ಚಪಾತಿಗಿಂತನೂ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಬನ್ಸನ್ನು ತಟ್ತಾ ಇದ್ದೀನಿ. ಕೈನಲ್ಲೂ ಕೂಡ ತಟ್ಕೊಳ್ಬಹುದು, ಇಲ್ಲಾಂತಂದರೆ ಲಟ್ಟಣಿಗೆ ಸಹಾಯದಿಂದನೂ ಕೂಡ ಬನ್ಸನ್ನು ತಟ್ಬೋದು, ಅಂದರೆ ಬನ್ಸನ್ನು ಹಣ್ಕೊಳ್ಬಹುದು. ನಾನಿಲ್ಲಿ ಬನ್ಸನ್ನು ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ತಾ ಇದ್ದೀನಿ, ತೀರಾ ದಪ್ಪಕ್ಕೆ ಮಾಡ್ತಾ ಇಲ್ಲ. ಇವಾಗ ನಾನು ಎಣ್ಣೆ ಬಂಡಿಗೆ ಹಾಕಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಒಂದು ಹುಟ್ಟಿನ ಸಹಾಯದಿಂದ ನೀವು ಮೇಲ್ಗಡೆ ಎಣ್ಣೆ ಹಾಕ್ತಾ ಇದ್ರೆ ಉಬ್ಬಿ ಬರುತ್ತೆ. ಇಲ್ಲಾಂತಂದರೆ ಆ ಕಡೆ ಈ ಕಡೆ ಮಾಡ್ತಾ ಇರಬೇಕು, ಅಂದರೆ ಬನ್ಸನ್ನು ಸ್ವಲ್ಪ ಹುಟ್ಟಿನ ಸಹಾಯದಿಂದ ಹಾಗೆ ಮಾಡಿದ್ರೂ ಕೂಡ ಉಬ್ಬಿ ಬರುತ್ತೆ. ಎರಡೂ ಕಡೆ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು. ಈ ಮಂಗಳೂರು ಬನ್ಸಿಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕಾಯಿ ಚಟ್ನಿ ಜೊತೆ ತಿನ್ಬೋದು, ಇಲ್ಲಾಂತಂದರೆ ಸಾಂಬಾರ್ ಜೊತೆ ಕೂಡ ತಿನ್ಬೋದು. ನನಗೆ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ನಾನಿಲ್ಲಿ ಮತ್ತೆ ಚಟ್ನಿ ರೆಸಿಪಿನೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ತುಂಬ ಸಾಫ್ಟಾಗಿ ಬಂದಿತ್ತು ಮಂಗಳೂರು ಬನ್ಸು. ರಾತ್ರಿ 10:15 ಆಯಿತು. ಬನ್ಸ್ ಮಾಡಿದ್ದೆ ಇವತ್ತು, ತಿಂದಿದ್ದಾಯಿತು. ಹಾಗೆಯೇ ನಾನು ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ. ಶುಭರಾತ್ರಿ.